ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶರತ್ ಬೋಪಣ್ಣ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಸಂಪೂರ್ಣ ಗಲಭೆಯ ವಾತಾವರಣ. ಕಾರಣ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ಒಂದ್ ಕಡೆ ಸುಸೂತ್ರವಾಗಿ ಮಾನ್ಸೂನ್ ಸೆಷನ್ ನಡಿಬೇಕಿತ್ತು ಪಾರ್ಲಿಮೆಂಟ್ ಅಲ್ಲಿ, ಆದ್ರೆ ಸಿಜೆಪಿಯವರು ಸಂಸತ್ ಚಲೋ ಅಂತ ಒಂದು ಚಳವಳಿಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಆ ಕಡೆ ಸೆಷನ್ ಸುಸೂತ್ರವಾಗಿ ನಡೀತಿಲ್ಲ, ತುಂಬಾ ಗಲಭೆ ನಡೀತಿದೆ. ಸ್ಟೂಡೆಂಟ್ಸು, ಪೋಷಕರು, ಈ ಕಡೆ ಪೊಲೀಸು, ಲಾಠಿ ಚಾರ್ಜು, ಡೆಲ್ಲಿ ತುಂಬಾ ಗಲಭೆ ವಾತಾವರಣದಲ್ಲಿ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ನಮ್ಮ ಕರ್ನಾಟಕ ಟಿವಿಯ ಎಡಿಟರ್ ಇನ್ ಚೀಫ್ ಶಿವಕುಮಾರ್ ಸರ್ ಜೊತೆಗೆ. ಸರ್ ನಮಸ್ತೆ. ಎಸ್, ಸಿಜೆಪಿ ಪ್ರಾರಂಭದಲ್ಲಿ ಪ್ರೊಟೆಸ್ಟ್ ಮಾಡಿದಾಗ 100 ಜನನು ಸೇರ್ತಿರ್ಲಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಸ್ಟೂಡೆಂಟ್ಸ್ ಸೇರಿದ್ದಾರೆ, ಪೋಷಕರು ಕೂಡ ಸೇರಿದ್ದಾರೆ. ಈ ಮಟ್ಟಕ್ಕೆ ಲಾಠಿ ಚಾರ್ಜ್ ಆಗ್ತಿದೆ. ಜೊತೆಗೆ ಇಂಡಿಯಾ ಮೈತ್ರಿಕೂಟ ಆ ಪಕ್ಷ ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೀವಾಗ್ಲೇ ಹೇಳಿದ್ರಿ ಸಿಜೆಪಿ ಪ್ರತಿಭಟನೆ 100 ಜನ ಸೇರ್ತಿರ್ಲಿಲ್ಲ, ಈಗ ಎಷ್ಟು ಜನ ಸೇರಿದ್ದಾರೆ ಅಂತ. ಇದು ಸಿಜೆಪಿ ಪ್ರತಿಭಟನೆ ಅಲ್ಲ, ಬಿಜೆಪಿ ವಿರುದ್ಧ ಇರತಕ್ಕಂತ ಎಲ್ಲಾ ಪಕ್ಷಗಳು ಸೇರಿದಂಗೆ INDA ಮೈತ್ರಿಕೂಟ, ಆಮ್ ಆದ್ಮಿ ಪಾರ್ಟಿ ಎಲ್ಲರೂ ಒಳಗೊಂಡಂತೆ ಯಾವ ಮೈತ್ರಿಕೂಟಕ್ಕೂ ಸೇರಿದ ಪ್ರಕಾಶ್ ರಾಜ್ ಸಮೇತ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟೇ. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಅದಾದ್ಮೇಲೆ ಆ ಪರೀಕ್ಷೆ ಆಗಿತ್ತು, ಎಕ್ಸಾಮ್ ಬರ್ದಿರೋ ಮಕ್ಕಳು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಮರುಪರೀಕ್ಷೆಯನ್ನು ಘೋಷಣೆ ಮಾಡೋದು, ಅವತ್ತಿಂದ ಇವತ್ತಿನವರೆಗೂ ಒಂದಷ್ಟು ಜನ ವಿದ್ಯಾರ್ಥಿಗಳು ದೇಶಾದ್ಯಂತ ಆತ್ಮಹತ್ಯೆ ಮಾಡ್ಕೊಂಡ್ರು. ಸೊ ಈ ಹಿನ್ನೆಲೆ ಸಿಜೆಪಿ ಇದು ಬೇರೆ ಬೇರೆ ರಾಜ್ಯಗಳಲ್ಲೂ ಪ್ರತಿಭಟನೆ ಮಾಡ್ತಾ ಇತ್ತು. ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಕರೆ ಕೊಟ್ಟಾಗ ಬಿಜೆಪಿ NDA ಮೈತ್ರಿಕೂಟ ವಿರುದ್ಧ ಇರತಕ್ಕಂಥ ಎಲ್ಲಾ ಪಕ್ಷದವರು ಬೆಂಬಲ ಕೊಟ್ಟರು. ಪ್ರಮುಖವಾಗಿ ಆಮ್ ಆದ್ಮಿ ಪಾರ್ಟಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಆಗ್ಬೋದು, ಅಂದ್ರೆ ಒಟ್ಟಾರೆ ಬಿಜೆಪಿ ವಿರುದ್ಧ ಇರತಕ್ಕಂಥ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಹಾಗಾಗಿ 100 ಜನ ಸೇರಿದ ಸಿಜೆಪಿಗೆ ಇವರೆಲ್ಲರೂ ಸೇರ್ಕೊಂಡು ಒಟ್ಟಾರೆ ಪ್ರತಿಭಟನೆ. ಉದ್ದೇಶ ಒಳ್ಳೇದಿದೆಯಲ್ಲ, ಉದ್ದೇಶ ಒಳ್ಳೇದು ಮೀನ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಆ ಸೋರಿಕೆ ಆದ್ಮೇಲೆ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು, ಮಕ್ಳುಗಳು ಸಾಯ್ತಿದ್ದಾರೆ, ಆ ಕಾರಣಕ್ಕೆ ಪ್ರತಿಭಟನೆಯ ಉದ್ದೇಶ ರೈಟ್. ಅಂಡ್ ಗಲಭೆ ಅಂದಾಗ ಅವ್ರೇನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಮೊದಲ ಅಜೆಂಡಾ ಆಗಿತ್ತು. ಧರ್ಮೇಂದ್ರ ಪ್ರಧಾನ್ ಸಂಬಂಧಪಟ್ಟ ರಾಜೀನಾಮೆ ಕೊಡ್ಲಿಲ್ಲ. ಅಂದ್ರೆ ಅಲ್ಲಿ ಈ ಹಿಂದೆ ಮಾತನಾಡ್ತಾ ಸೋನಮ್ ವಾಂಗ್ಚುಕ್ ಸುದೀರ್ಘವಾದಂತ ಉಪವಾಸ ಮಾಡ್ತಾ ಬಂದ್ರು. ಅವ್ರನ್ನ ಕೋರ್ಟ್ನ ಆದೇಶದ ಮೇರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಒಂದೇನು ಅಂತಂದ್ರೆ, ಕೇವಲ ಈರುಳ್ಳಿ ಬೆಲೆ ಜಾಸ್ತಿ ಆದಾಗ ಸರ್ಕಾರಗಳು ಬಿದ್ದಿದೆ. ಈ ಪ್ರಕರಣಕ್ಕೂ ಕೂಡ ಸರ್ಕಾರಗಳು ಬಿದ್ದಂತ ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನೋದು ಒಂದಿದು. ಅಂಡ್ ಎರಡನೇದು, ಸಿಜೆಪಿಯ ಯಾವ್ದೇ ನಾವು ಪೊಲಿಟಿಕಲ್ ಪಾರ್ಟಿ ಮೋಟಿವೇಟ್ ಆಗಿಲ್ಲ, ಅದರ ಒಳಗೊಂಡಿಲ್ಲ, ಯಾರು ಇಲ್ಲ ಅಂತ ಹಿಂದೆ ಹೇಳಿಕೆ ಕೊಟ್ಟಿದ್ದು. ಇದರಲ್ಲಿ ಬಿಜೆಪಿ ವಿರುದ್ಧವಾಗಿರ್ತಕ್ಕಂಥ ಎಲ್ಲರೂ ಸೇರ್ಕೊಂಡು ಪ್ರತಿಭಟನೆ ಮಾಡಿ ಉದ್ದೇಶ ನಾನು ಆಗ್ಲೇ ಹೇಳಿದೆ. ಹೌದು, ಇಷ್ಟೆಲ್ಲಾ ಗಡಿ ದಾಟಿ ಉಗ್ರರು ಬರಕ್ಕಾಗಲ್ಲ, ಇನ್ನೇನೋ ಆಗಕ್ಕಾಗಲ್ಲ ಅಂತ ಬಿಜೆಪಿ ಮೇಲೆ ನಂಬಿಕೆ ಇಟ್ಟೆ ತಾನೆಲ್ಲ ಓಟ್ ಹಾಕಿರೋ ಜನ. ಸೊ ಸಹಜವಾಗಿ ಆಡಳಿತಾರೂಢ ಪಾರ್ಟಿ, ಇವತ್ತಲ್ಲಿ ಬಿಜೆಪಿ ಇರ್ಲಿ, UPA ಇರ್ಲಿ, ಯಾರೇ ಇರ್ಲಿ, ಸಹಜವಾಗಿ ವಿರೋಧ ಪಕ್ಷಗಳು ಮಾಡುವಂತ ಕೆಲಸವೇ ಈಗ ಆಗ್ತಿರೋದು. ಅಂಡ್ ಎರಡನೇದು, ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ತಿಲ್ಲ ಅನ್ನೋದು ರಾಹುಲ್ ಗಾಂಧಿ ಅವರ ಪ್ರಶ್ನೆ. ಯಾಕೆ ಈ ಮೌನ ವಹಿಸಿದಿರಿ, ಈ ಮೌನ ಸರಿನಾ ಅಂತ. ಅಂಡ್ ಎರಡನೇದು, ಅವರು ಸಂಸತ್ತಲ್ಲಿ ಅದನ್ನ ಪ್ರಸ್ತಾಪ ಮಾಡಬೇಕು ಅಂತ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವ್ರ ಮಾತಾಡಿದಾಗ ಇದು ಸರ್ಕಾರ ಒಪ್ಪಿದ್ರೆ ಪ್ರಸ್ತಾಪ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಸ್ಪೀಕರ್ ವಿರುದ್ಧ ಕೂಡ ಗ್ರಮ್ ಆಗಿದ್ದಾರೆ. ಜೊತೆಗೆ ನರೇಂದ್ರ ಮೋದಿಯ ಮೌನ ಯಾಕೆ ಆನ್ಸರ್ ಮಾಡ್ತಿಲ್ಲ ಅನ್ನೋದು, ನರೇಂದ್ರ ಮೋದಿ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ, ಸೋರಿಕೆಗೆ ಕಾರಣ ಆದಿರೋದು ಕಠಿಣ ಕ್ರಮ ಕೈಗೊಳ್ತೀವಿ, ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ, ಸೊ ಇದೆಲ್ಲ ಆಗ್ತಿದೆ. ಬಟ್ ಇದಿಷ್ಟಕ್ಕೆ ಆದ್ರೆ ಹೆಂಗೆ? ಆ ಎಲ್ಲರ ಸಾವುಗಳನ್ನ ಕೊಲೆ ಅಂತ ಕನ್ಸಿಡರ್ ಮಾಡಿ 10-15 ಕೊಲೆ ಮಾಡಿದವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕಲ್ಲ, ಆ ಶಿಕ್ಷೆ ಕೊಡ್ಬೇಕು ಇವ್ರಿಗೆ ಅಲ್ವಾ? ಕೊಲೆ ಮಾಡೋದು ಎಷ್ಟು ಕ್ರೌರ್ಯವೋ, ಒಬ್ಬರ ಸಾವಿಗೆ ಕಾರಣ ಆಗೋದು ಅಷ್ಟೇ ಕ್ರೌರ್ಯ. ಮಕ್ಕಳುಗಳ ಮನಸ್ಥಿತಿ ಅಲ್ಲಿ ಸತ್ತಿರೋದ ಕೆಲವು ಮಂದಿ ಇರ್ಬೋದೇನೋ, ಆದ್ರೆ ಮಾನಸಿಕವಾಗಿ ಸತ್ತೋರು ಎಷ್ಟು ಜನ? ಲಕ್ಷಾಂತರ ವಿದ್ಯಾರ್ಥಿಗಳು, 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಾಗ, ಎಕ್ಸಾಮ್ ಬರ್ದಿರೋರು ಎಲ್ಲೋ ಕೆಲವು ಒಳ್ಳೆ ಸ್ಕೋರ್ ಬಂದವ್ರಿಗೆ ಯೋಚನೆ ಆಗಿರುತ್ತೆ, ಬರ್ದಿರೋರ್ಗೆ ಮತ್ತೊಂಥರ ಯೋಜನೆ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ನೋಡ್ಬೇಕು. ಆಮೇಲೆ ಇಂಥವ್ರಿಗೆ, ಈ ರೀತಿಯ ಪ್ರಕರಣಗಳಲ್ಲಿ ಭಾಗಿಯಾದವ್ರಿಗೆ ಒಂದು ಕಾನೂನು ತಂದು ಹಾಕಿ, ಇಷ್ಟೆಲ್ಲ ಆದೋದ್ರಿಂದ ಏನಾಗುತ್ತೆ, ಸತ್ರಲ್ಲ, ಆ ಸಾವಿಗೆ ಕಾರಣ ಆಗೋದವ್ರಿಗೆ ಅಂತವ್ರ ಕಠಿಣ ಶಿಕ್ಷೆ ಆಗ್ಲೇಬೇಕು. ಅಂಡ್ ಎರಡನೇದು, ಈಗ ಪ್ರಧಾನಿ ಮೋದಿ ರಾಜೀನಾಮೆ ಕೊಡಬೇಕು. ನಾನೀಗ ಎಲ್ಲಾ ಸಿಜೆಪಿ ಮಾಡ್ತಿರೋದು ಉದ್ದೇಶ ಕರೆಕ್ಟ್, ಬಟ್ ಮಾಡ್ತಿರೋ ಶೈಲಿಗಳೇನು? ಪೊಲೀಸ್ನವ್ರು ಕೊಡದಂತದ್ದು ಇದೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗದಿದೆ. JP ನಡ್ಡಾ ಹೋಗ್ಬಿಟ್ಟಲ್ಲಿ ಈಗ ಸಪ್ತದಂಗ ಆಸ್ಪತ್ರೆ, ಅಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಯಾರು ಗಾಯಾಳುಗಳನ್ನ ವಿಚಾರಿಸಿದ್ದಾರೆ. ರಾಹುಲ್ ಗಾಂಧಿ ಕೂಡ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿ ವಿಚಾರಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ACC ಅಧ್ಯಕ್ಷ, ಅವರು ಕೂಡ ಈ ಘಟನೆಯನ್ನು ಖಂಡಿಸಿದ್ದಾರೆ. ಸರ್ಕಾರ ರಾಜೀನಾಮೆ ಕೊಡಬೇಕು ಪ್ರಧಾನ ಅಂತ ಕೇಳ್ತಾ ಇದ್ದಾರೆ. ಪ್ರಧಾನ ಅವ್ರನ್ನ ಕರೆದಿ ಅಮಿತ್ ಶಾ ಎಲ್ಲ ಮಾತಾಡಿದ್ರು. ಬಟ್ ನಾನು ಹೇಳೋದು, ಹೊಣೆ ಹೊರಬೇಕು ಸರ್ಕಾರ. ಅಂದ್ರೆ ಸರ್, ಹಿಂದೆ ರೈಲ್ ಆಕ್ಸಿಡೆಂಟ್ ಆದಾಗ ರೈಲು ಅಪಘಾತಕ್ಕೆ ಹೊಣೆಯಾಗಿ ರೈಲ್ವೆ ಮಂತ್ರಿಗಳು ರಾಜೀನಾಮೆ ಕೊಡೋರು. ಹೌದು.
ಸೊ ವೈ ನಾಟ್ ಈಗ ಅಂತ ಅಂದ್ರೆ ಇವ್ರು ಮಾಡಿದೆಲ್ಲ ಸರಿ ಅಂತ ಒಪ್ಪಕ್ಕಾಗಲ್ಲ. ಹಾಗಂತ ಸಿಜೆಪಿಯ ಎಲ್ಲಾ ಈ ಹೋರಾಟ 100% ರೈಟ್ ಹೋರಾಟ, ರೈಟ್ ಅದು ಹೋರಾಟದ ಮಾದರಿ, ಹೋರಾಟದಲ್ಲಿ ಇರ್ತಕ್ಕಂಥ ಕೆಲವರು ಉದ್ದೇಶಗಳು. ಸೊ ಹಾಗಾಗಿ ಅದೇ ಕೇಳ್ತೀರಿ ಎಲ್ಲದಕ್ಕೂ ನೀವು ಹಿಂಗೆ ಮಾಡಿದ್ರ ಅಂತ. ಈ ಬಿಡದಿ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೇಳಲ್ವಾ, ಬಿಡದಿ ಹೋರಾಟಕ್ಕೆ ಹೋಗಿದಿರಿ ದೇವೇಗೌಡರು, ಯಾಕೆ ಪಂಜಾಬ್ ರೈತಕ್ಕೆ ಹೋಗಿಲ್ಲ ಅಂತ ಕೇಳ್ತಾರೆ. ಈ ಕಾಂಗ್ರೆಸ್ ಅವ್ರನ್ನ ಹಂಗಾರೆ ನೀವು ಇಲ್ಲಿ ಇದ್ ಕೇಳ್ತೀರಾ, ಬಿಡದಿ ಹೋರಾಟಕ್ಕೆ ನೀವೇ ಯಾಕೆ ರೈತರಿಗೆ ಇದ್ ಮಾಡ್ತಿದ್ರೆ ಕಾಂಗ್ರೆಸ್ ಅವ್ರನ್ನ ಕೇಳ್ತಾರೆ. ಅಂದ್ರೆ ಪಾಲಿಟಿಕ್ಸ್ ಬಂದ್ಬಿಟ್ಟಿದೆ ಅಲ್ಲಿ. ರೈತರ ಪರವಾಗಿ ದಳ ಬಿಜೆಪಿ ಹೋರಾಟ ಮಾಡ್ತಾರೆ, ವಿದ್ಯಾರ್ಥಿಗಳ ಪರವಾಗಿ ಕಾಂಗ್ರೆಸ್ ಅವ್ರು ಸಿಜೆಪಿ ಹೋರಾಟ ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ ರೈತರ ಪರವಾಗಿ ಯಾಕೆ ಹೋರಾಟ ಮಾಡ್ತಿಲ್ಲ ಅಂತ ಬಿಜೆಪಿ ಅವ್ರು ಕೇಳ್ತಾರೆ. ಅಲ್ಲಿ ವಿದ್ಯಾರ್ಥಿಗಳ ಪರವಾಗಿ ನೀವ್ ಯಾಕೆ ಹೋರಾಟ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ಅವ್ರನ್ನ ಕೇಳ್ತಾರೆ. ಇವೆಲ್ಲ ವ್ಯತ್ಯಾಸಗಳು ಇದ್ದಿದೆ ಸಹಜವಾಗಿ. ಬಟ್ ಈ ವಿಷಯದಲ್ಲಿ ದೊಡ್ಡ ಡೆವಲಪ್ಮೆಂಟ್. ಹಿಂದೆ ರೈತರ ಪ್ರತಿಭಟನೆ ಆದಾಗ್ಲೂ ಕೂಡ ಈ ಮಟ್ಟಿಗಿನ ಸುದ್ದಿ, ರೈತರು ದೆಹಲಿಗೆ ನುಗ್ಗಿದ್ರು ಕೃಷಿ ಕಾಯ್ದೆಯನ್ನ ವಿರೋಧ ಮಾಡಿ. ಅದಕ್ಕಿಂತ ಇದೊಂದು ಸ್ವಲ್ಪ ಜಾಸ್ತಿ ಎಲ್ಲ ಮಾತಾಡ್ಬೇಕಾದ್ರೆ ಮತ್ತೊಂದು ನೇಪಾಳ ಆಗುತ್ತೆ, ಬಾಂಗ್ಲಾ ಆಗುತ್ತೆ. ನೀವು ನೇಪಾಳ ಮತ್ತೊಂದು ಬಾಂಗ್ಲಾ ಮಾಡಕ್ ಬಂದಿದ್ದೀರಾ, ನಿಮ್ ಬೇಡಿಕೆಗಳನ್ನ ಈಡೇರಿಸಿ ಅಂತ ಬಂದಿದ್ದೀರಾ? ಅರ್ಥ ಆಗ್ತಿದಿಲ್ಲ. ಉದ್ದೇಶ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದ ಅಥವಾ ನೇಪಾಳ ಮಾಡದ, ಬಾಂಗ್ಲಾ ಮಾಡದ? ಉದ್ದೇಶ ರೈಟ್, ರಾಜೀನಾಮೆ ಕೊಡಬೇಕು ಧರ್ಮೇಂದ್ರ ಪ್ರಧಾನ್. ಆದ್ರೆ ಆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತಿರೋ ಆ ಒಂದು ಉದ್ದೇಶವನ್ನ ಇವ್ರ್ಯಾರೋ ನಾವು ನೇಪಾಳ ಮಾಡ್ತೀವಿ, ಬಾಂಗ್ಲಾ ಮಾಡ್ತೀವಿ, ಹಿಡನ್ ಅಜೆಂಡಾಗಳು ಕೆಲವೊಂದು ಇರ್ತವೆ. ಹಾಗಾಗಿ ಅವುಗಳನ್ನ ಧಿಕ್ಕರಿಸ್ಬೇಕು. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ರೈಟ್. ಇದು ಹಿಂಗೆ ಆದ್ರೆ ನಾವು ಮತ್ತೊಂದು ನೇಪಾಳ ಆಗ್ಬಿಡುತ್ತೆ, ಬಾಂಗ್ಲಾ ಆಗ್ಬೋದು ಅನ್ನೋ ಕೆಟ್ಟ ಮನಸ್ಥಿತಿಗಳೈತಲ್ಲ, ಒದ್ ಒಳಕ್ ಹಾಕ್ಬೇಕು ಅವ್ರನ್ನ. ಇದು ಅಷ್ಟೇ, ಬೇರೇನಿಲ್ಲ. ಹಾಗೆ ಪೊಲೀಸ್ ಮೇಲೆ ಎಲ್ಲ ಕಲ್ಲು ತೂರಾಟ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಪ್ರತಿಭಟನೆ ಮಾಡ್ತಿರೋರು ಏನ್ ಹೇಳ್ತಿದ್ದಾರೆ, ಪೊಲೀಸ್ ಡ್ರೆಸ್ ಅಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ, RSS ಕಾರ್ಯಕರ್ತರಿದ್ದಾರೆ, ಹಾಗಾಗಿ ನಾವು ಅವ್ರ ಮೇಲೆ ಹಲ್ಲೆ ಮಾಡಿದೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಪೊಲೀಸ್ ಯಾರು, RSS ಕಾರ್ಯಕರ್ತ ಯಾರು, ಅವ್ರ ಬಟ್ಟಲ್ಲಿ ಯಾರು, ಅದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಅವ್ರೇನ್ ID ಕಾರ್ಡ್ ನೋಟ್ ಹೊಡಿತಾವ್ರೇನ? ಇಲ್ಲ, ಅವರೇ ಹೆಂಗ್ ನೋಡಿದ್ರು, ಹೆಂಗ್ ಚೆಕ್ ಮಾಡಿದ್ರು, ಅವರೇ ಐಡೆಂಟಿಫೈ ಹೆಂಗ್ ಚೆಕ್ ಮಾಡಿದ್ರು? ಕೆಲವರು ಯೂನಿಫಾರ್ಮ್ ಹಾಕಿಲ್ಲ, ಇವ್ರು ಪೊಲೀಸ್ ತರ ಇಲ್ಲ, ಗಡ್ಡ ಬಿಟ್ಕೊಂಡಿದ್ದಾರೆ ಹಾಗೆ ಅಂತೆಲ್ಲ. ಈಗೆಲ್ಲ ಮಂಡ್ಯದಲ್ಲಿ ಬಹಳ ಕಾವೇರಿ ಹೋರಾಟಗಳಾಗೋದು, ಕಲ್ಲು ಹೊಡಿಯರು, ಬೆಂಕಿ ಹಚ್ಚರು ನಡೀತಾವ ಹೋರಾಟಗಳೀಗ. ಇಲ್ಲ, ಇನ್ನು ಬಿಸಿ ರಕ್ತ. ಒಂದಷ್ಟು ಕೇಸ್ಗಳಾದ್ಮೇಲೆ ಗೊತ್ತಾಗ್ತವೆ, ಕೇಸ್ಗಳಾದ್ಮೇಲೆ ಗೊತ್ತಾಗುತ್ತೆ. ಏನೋ ಬಿಜೆಪಿ ಅವ್ರು ತೊಡೆದ್ವಿ, ಕಾನೂನನ್ನ ಕೈಗೆತ್ತಿಕೊಂಡ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಇರಲಿ, ಕಾನೂನಾತ್ಮಕವಾಗಿ ಅವೇನು ಇದ್ದೇ ಇರ್ತವೆ. ಆದ್ರೆ ಇಲ್ಲಿ ಉದ್ದೇಶ ಏನು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕೇ ಬೇಕು ಅನ್ನೋದು ಒಂದಿದು. ಆದ್ರೆ ಈ ಗಲಾಟೆಗಳನ್ನ ಕಣಿಸ್ಬೇಕು, ಒಡೆಯೋದನ್ನ ಕಣಿಸ್ಬೇಕು. ಒಂದ್ ನೀತಿ ನಿಯಮಗಳು ಇರ್ತವೆ. ಈ ನಮ್ಮ ಬೆಂಗಳೂರಲ್ಲೆಲ್ಲ ಬರೀ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡ್ಬೇಕು ಗೊತ್ತಾನೆ, ಬೇರೆ ಕಡೆ ಮಾಡಂಗಿಲ್ಲ. ಮಾಡಿದ್ರೆ ಕೇಸ್ ಹಾಕ್ತಾರೆ. ಸಂಸತ್ತು ನುಗ್ತೀವಿ ಅಂತಂದ್ರೆ ಏನೋ ಒಂದ್ ಇರ್ತಾವಲ್ಲಿ. ನುಗ್ತಿ ವಿಧಾನಸೌಧಕ್ಕೆ ಬಿಡ್ತಾರ? ಇಲ್ಲಿ ಬಿಜೆಪಿ ಅವರು ಬಿಡಲ್ಲ, ಕಾಂಗ್ರೆಸ್ ಅವರು ದಳದವರು ಬಿಡಲ್ಲ. ಹಾಗಾಗಿ ಆಯಾಸ ನಾಳೆ ನಮ್ಮ ಇಲ್ಲಿ ಈಗ ಪ್ರಸ್ತುತ ಕೇಂದ್ರದಲ್ಲಿ ಬಿಜೆಪಿ ಇಲ್ದರೆ UPA ಇದ್ರು ಇದೇ ಹಣೆ ಬರ. ಈ ದೇಶವನ್ನ ಶರತ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ಮನಮೋಹನ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ, ಇವತ್ ಮೋದಿ ಆಳ್ವಿಕೆ ಮಾಡೋರು. ನಾಳೆಗೆ ಇನ್ನೊಬ್ರು ಯಾರೋ ಬರ್ತಾರೆ. ದೇಶ ವ್ಯವಸ್ಥೆ ಅಷ್ಟೇ ಶಾಶ್ವತ, ನಾಯಕರಲ್ಲ. ನಾಳೆಗೆ UPA ಗವರ್ನಮೆಂಟ್ ಇದ್ದಾಗ, ನೀಟ್ ಅಕ್ರಮ ಆದಾಗ ಇದೇ ಪ್ರತಿಭಟನೆ ಆಗುತ್ತಾ? ಅಂದ್ರೆ ಅಪೋಸಿಷನ್ ಪಾರ್ಟಿಗಳು ಆಡಳಿತ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಯಾಕೆ ಬಿಜೆಪಿ ಅವ್ರು ಮಾಡ್ತಾರಲ್ಲ ನೀಟ್ ವಿಚಾರದಲ್ಲಿ? ಅವ್ರದ್ದು ಆಡಳಿತದಲ್ಲಿದೆ. ಕಾಂಗ್ರೆಸ್ ಅವ್ರು ಯಾಕೆ ಮಾಡ್ತಾರೆ? ಅವ್ರ ವಿಪಕ್ಷದಲ್ಲವರ. ಅಷ್ಟೇ ಮ್ಯಾಟ್ರು, ಪಾಲಿಟಿಕ್ಸ್. ಆದ್ರೆ CJP ಅವ್ರ ಉದ್ದೇಶ ರೈಟ್. ಆದ್ರೆ ಉದ್ದೇಶ ಏನಾಗುತ್ತೆ? ಉದ್ದೇಶ ಏನು? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಗಂಗೆ ಪರಿಶುದ್ಧ ಅಂತ. ಗಂಗೆ ಹುಟ್ಬೇಕಾದ್ರೆ ಪರಿಶುದ್ಧ, ಅರಿಬೇಕಾರೆ CJP ಹುಟ್ಟಿದ ಉದ್ದೇಶ ರೈಟ್. ಮಿಲಿಯನ್ ಗಟ್ಲೆ ಫಾಲೋವರ್ಸ್. ನೀವು ಮತ್ತೆ ಯಾರ ಜೊತೆ ಸೇರ್ತಾ ಇದ್ದೀರಿ? ಮತ್ತೇನಾಗ್ತೈತೆ? ರೈಟ್. ತಮಿಳ್ನಾಡಲ್ಲಿ TVK DMK ADMK ಜೊತೆ ಸೇರಿದ್ರೆ ಅದು ಪೊಲ್ಯೂಟೆಡ್ ಪಾರ್ಟಿನೇ. ಇಂಡಿಪೆಂಡೆಂಟ್ ಮಾಡ್ಲಿಲ್ವಾ? ಸಂಗ್ ಉಳಿಬೇಕಾಗಿತ್ತು ಅಂತಷ್ಟೇ. ಹೋರಾಟ ಯಾವಾಗ ರೂಪ ಬದಲಾಗುತ್ತಲ್ಲ, ಅದು ಬೇರೆ ತರ ಆಗುತ್ತೆ ಅಲ್ವಾ? ನಡೆಯುತ್ತೆ ಅಲ್ಲ. ಬಟ್ ಇವತ್ತಿನ ಘಟನೆಗಳು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಡಿಮ್ಯಾಂಡ್ ರೈಟ್, ಪ್ರತಿಭಟನೆ ಕರೆಕ್ಟ್. ಆದ್ರೆ ಪ್ರತಿಭಟನೆ ಹೆಸರಲ್ಲಿ ಗಲಭೆಗಳು, ಪ್ರತಿಭಟನಾಕಾರರ ಹತ್ತಿಕ್ಕುವಂತ ನಿರ್ಧಾರಗಳು, ಇವೆಲ್ಲವೂ ಕೂಡ ತಪ್ಪು. ಅವರಲ್ ರೈಟ್ ಏನು, ಇವರಲ್ ರಾಂಗ್ ಏನು, ಇವರಲ್ ರೈಟ್ ಏನು, ಅವರಲ್ ರಾಂಗ್ ಏನು, ಇದನ್ನ ನೋಡ್ಲೇಬೇಕಾಗತ್ತೆ ಜರ್ನಲಿಸ್ಟ್. ಅದಷ್ಟೇ. ಹಾಗೆ ಪೋಷಕರು ಹೇಳ್ತಿದ್ದಾರೆ, ನಮ್ಮ ಮಕ್ಕಳನ್ನ ಎಕ್ಸಾಮ್ ಹಾಲ್ಗೆ ಬಿಡ್ಬೇಕಾದ್ರೆ ಕೂದಲಿಂದ ಶೂ ತನಕ ಚೆಕ್ ಮಾಡಿ ಬಿಡ್ತೀರಾ, ಬಟ್ ನಿಮ್ಗೊಂದು ಕರೆಕ್ಟ್ ಆಗಿ ಒಂದು ನೀಟ್ ಎಕ್ಸಾಮ್ ನ ಕ್ವಶನ್ ಪೇಪರ್ ಲೀಕ್ ಆಗದಿರೋ ಹಾಗೆ ನೋಡ್ಕೊಳಕ್ ಆಗಲ್ವಾ ಅಂತ ಪೋಷಕರು ಒಂದ್ ಕಡೆ ಹೇಳ್ತಿದ್ದಾರೆ. ಪ್ರಭು ಶ್ರೀರಾಮ
ರಾಮ ಮಂದಿರದ ಉಂಡಿ ಕಾಸು ಕದ್ದವರೇ ಇರ್ಬೇಕಾದ್ರೆ ದೇವರ ಭಯ ಇಲ್ಲ, ವ್ಯವಸ್ಥೆಯ ಭಯವಿಲ್ಲ ಅನ್ನೋರೆಲ್ಲರೂ ಕೂಡ ಅದೇ ವ್ಯವಸ್ಥೆ. ಏನು ಮಾಡಕ್ಕಾಗ್ತಿಲ್ಲ ಇವತ್ತು. ಈಗ ನಂಬಿಕೆ ಸರ್ಕಾರಿ ನೌಕರರು ಅವರಪ್ಪ, ಒಳಗಡೆ ಇದ್ದವ್ರು ಹೆಂಗ್ ಮಾಡಿದ್ರಿ ಏನ್ ಕತೆ? ಅದಕ್ಕೆ ಹೇಳ್ತಾ ಇರೋದು, ಈ ಅರಬ್ ಕಂಟ್ರಿಗಳ ಒಂದಷ್ಟು ಕಾನೂನು ಐತಲ್ಲ, ಬಹಿರಂಗವಾಗಿ ನೇಣ ಹಾಕ್ಬೇಕು, ಗುಂಡು ಹೊಡಿಬೇಕು, ಸಾಯ್ಸ್. ಕಾನೂನು ಬಗ್ಗೆ ಭಯ ಇದ್ರೆ ಇವೆಲ್ಲ ಮಾಡಲ್ಲ. 1 ಲಕ್ಷ 2 ಲಕ್ಷ ಗಂಟೆಗೆ ಫೀಸ್ ತಗೊಂಡು ವಾದ ಮಾಡ್ಕೊಂಡು ಇವ್ರಿಗೆಲ್ಲ ಬೇಲ್ ಕೊಡ್ಸ್ತಾರೆ. ಇದೇ ಹಣೆ ಬರ. ಮೇಲ್ನೋಟಕ್ಕೆ ಮತ್ತೆ ಇದರಲ್ಲಿ ಸಾಬೀತಾಯ್ತು ಅಂದ್ರೆ ಎಲ್ಲಾರು ಗಲ್ಗಾಕ್ಬೇಕು, ಆಗಿಂತ ಕಡಿಮೆ ಆಯ್ತದೆ. ಆಗಿಂದ ಈ ನೋಡಿ, ಎಲ್ಲಾ ಕಡೆ ಎಲ್ಲ ಸಿಕ್ಕಿದ್ರೆ ಚುಚ್ಚುತ್ತಾರೆ, ಸಾಯಿಸ್ತಾರೆ, ಕೊಲೆ ಮಾಡ್ತಾರೆ. ಅವ್ನು ಕೊಲೆ ಮಾಡಿದ್ದಾನೆ ಅಂತಂದ್ರೆ ಸಾಯ್ಲಿ ಬಿಡಿ, ಅವ್ನು ಕಡ್ಕೊಂಡು ಏನ್ ಮಾಡ್ತೀರಿ? ಇಂಥದ್ದೇನೋ ಅಕ್ರಮ ಮಾಡೋರೇನ ಹಾಕಿ ಗಲ್ಗೆ. ಅಂದ್ರೆ ಕಠಿಣ ಕಾನೂನು ಇವಕ್ಕೆಲ್ಲ ಕಡಿವಾಣ. ಅದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ. ಪಕ್ಷಗಳ ಪರಿಹಾರ ಅಲ್ಲ, ಕಾನೂನು ಪರಿಹಾರ. ಆ ರೀತಿ ತಿದ್ದುಪಡಿಗಳನ್ನ ಮಾಡಿ ಹೋಗ್ಬೇಕಷ್ಟೇ. ಏನ್ ಜನಸಂಖ್ಯೆ 140 ಕೋಟಿ ಐತೆ, ಸಾಯ್ಲಿ ಬಿಡಿ, ಒಂದಷ್ಟು ಜನ ಗಲ್ಗಾಕಿ ಅಲ್ವಾ? ಅವ್ರು ಯಾರೋ ಮಾಡೋ ಒಂದಷ್ಟು ಕೋಟಿ ಗಟ್ಟಲೆ ಸಂಪಾದನೆ ಮಾಡಕ್ ಮಾಡೋ 4 ಜನ ಮಂಟಿನೋ ಕೆಲ್ಸಕ್ಕೆ ಲಕ್ಷಾಂತರ ಜನ ಮತ್ತೆ ವಿದ್ಯಾರ್ಥಿಗಳು ಸಾಯ್ಬೇಕು, ಮತ್ತೆ ಓದ್ಬೇಕು, ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಆದವ್ರು ಗಲ್ಗಾಕ್ಬೇಕು. ಬದುಕಿದೇನ್ ಪ್ರಯೋಜನ? ಅವ್ರು ಮತ್ತೆ ಇನ್ನೊಂದ್ಸರಿ ಮಾಡ್ತಾರ ಅವರು, ಹಾಕಿ ಗಲ್ಗೆ. ಅಂತ ಕಠಿಣ ಕಾನೂನಲ್ಲಿ ತರಬೇಕು. ದೇಶ ಈ ವಿಷಯದಲ್ಲಿ ಬದಲಾಗ್ಬೇಕು. ಕಸಬ್ನೇ ಬಿರಿಯಾನಿ ತಿನ್ಸ್ಕೊಂಡು ಕೂತಿದ್ದಂತ ದೇಶ ನಮ್ದು. ಬಟ್ ಇಂಥವೇನ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಬಟ್ ಆತರ ಬರಬೇಕು. ಒಂದೊಂದ್ಸಲ ಅನ್ಸ್ಬಿಟ್ಟು ಇದಕ್ಕೆಲ್ಲ ಮಿಲಿಟರಿ ಆಡಳಿತ ಬಂದ್ರೆ ಚೆನ್ನಾಗಿರ್ತದೆ ಅಂತ. ಈತ್ಲ ಕಡೆ ಕಾಂಗ್ರೆಸ್ ಅವರು ಬೇಡ, ಕಡೆ ಬಿಜೆಪಿ ಅವರು ಬೇಡ, ಇವ್ರು ಯಾರು ಬೇಡ, ಸರಿ ಇಲ್ಲ. ಈ ಮಿಲಿಟರಿ ಕಾನೂನುಗಳು ತಂದ್ಬಿಟ್ಟು ದೇಶದಲ್ಲಿ ಏನಾರು ಮಾಡ್ಬೇಕು ಅಂತ ಅನ್ಸುತ್ತೆ ಒಂದೊಂದ್ಸರಿ. ರಿಯಾಲಿಟಿ ಆಗ್ಲಿ ಹೇಳಲ್ಲ. ಈ ದೇಶವನ್ನ ಕಾಂಗ್ರೆಸ್ ಅವರು ಆಳ್ವಿಕೆ ಮಾಡೋರು, ಬಿಜೆಪಿ ಅವರು ಮಾಡ್ತಾರೆ, ನಾಳೆ ಕೆಲವೊಂದು ಯಾವ್ದೋ ಪಾರ್ಟಿ ಬರುತ್ತೆ. ಅದಕ್ಕಿಂತ ಒಂದು 5-10 ವರ್ಷ ಮಿಲಿಟರಿ ಅವರು ದೇಶನ ಆಳ್ವಿಕೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಅನ್ಸುತ್ತೆ ನನಗೆ ವೈಯಕ್ತಿಕವಾಗಿ. ಎಸ್ ವೀಕ್ಷಕರೇ, ಶಿವಕುಮಾರ್ ಸರ್ ಹೇಳಿದ್ರು, ಗಂಗೆ ಹುಟ್ತಾ ಶುದ್ಧ ಇರ್ತಾಳೆ, ಹರಿಯುತ್ತಾ ಅದು ಹೇಗೆ ಕಲುಷಿತ ಆಗಿದೆ ಅಂತ. ಮೋಸ್ಟ್ಲಿ ಸಿಜೆಪಿ ಕೂಡ ಇವಾಗ ಹಾಗೆ ಅದೇ ಹಾದಿಯಲ್ಲಿ ಇದೆ ಅಂತ ಅನ್ಸುತ್ತೆ. ಪ್ರತಿಭಟನೆಯ ಉದ್ದೇಶ ಯಾವತ್ತೂ ಕರೆಕ್ಟ್ ಆಗಿರ್ಬೇಕು. ಹಾಗೆ ಸರ್ಕಾರ ಕೂಡ ಅಷ್ಟೇ, ರೈತರು ಹಾಗೂ ಸ್ಟೂಡೆಂಟ್ಸ್ ನ ಎದುರು ಹಾಕೊಂಡ್ರೆ ಗಲಭೆಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ನಾವಿವತ್ತು ನೋಡ್ತಾ ಇದೀವಿ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಹೆಚ್ಚಿನ ವಿವರಗಳೊಂದಿಗೆ ಮಾಹಿತಿಗಳೊಂದಿಗೆ ಬರ್ತಾ ಇರ್ತೀವಿ. ಧನ್ಯವಾದಗಳು.